ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಓಲ್ಡ್ ಕುರ್ತಾನ ತೊಗೊಂಡ್ಬಿಟ್ಟು ಒಂದು ಬ್ಯೂಟಿಫುಲ್ ಆಗಿರುವಂತಹ ವಸ್ತುನ ರೆಡಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಕೊನೆವರೆಗೂ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ವಾವ್ ಅಂತ ನೀವು ಹೇಳ್ತೀರಾ. ನೋಡಿ, ಅದಕ್ಕಾಗಿ ನಾನಿಲ್ಲಿ ಬ್ರೈಟ್ ಕಲರ್ ಇರುವಂತಹದ್ದು ಹಳೆಯದಾದಂತಹ ಓಲ್ಡ್ ಕುರ್ತಾನ ತೊಗೊಂಡಿದ್ದೀನಿ. ಬಟ್ಟೆ ಹಳೇದಾಯಿತು ಅಂದ ತಕ್ಷಣ ನಾವೇನು ಮಾಡ್ತೀವಿ, ಅಬ್ಬಬ್ಬಾ ಅಂದರೆ ಒರೆಸ್ಬಿಟ್ಟು ಬಿಸಾಕ್ತೀವಿ ಅಲ್ವಾ. ಸೊ ಒರೆಸೋಕ್ಕೆ ಅಲ್ಲದೇ ಬೇರೆ ಇನ್ಯಾವುದಕ್ಕೆ ನಾವು ಯೂಸ್ ಮಾಡ್ಬೋದು ಅಂತ ಹೇಳಿ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಹಳೆ ಬಟ್ಟೆಗಳಿಂದ ಏನೇನೆಲ್ಲ ಮಾಡಬಹುದು ಅಂತ ತುಂಬಾ ವಿಡಿಯೋ ನಾವು ಆಲ್ರೆಡಿ ಮಾಡಿದ್ದೀವಿ. ಸೊ ಯಾರು ನೋಡಿಲ್ವೋ ಒಮ್ಮೆ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ಒಂದು ಸರಿ ಚೆಕ್ ಮಾಡಿ. ನೋಡಿ, ನಾನೀಗ ಕುರ್ತಾನ ಇದನ್ನು ನೀಟಾಗಿ ಹಾಸ್ಕೊಂಡ್ಬಿಟ್ಟು ಅದರ ಮೇಲೆ ಒಂದು ಸರ್ಕಲ್ ಬರೀಲಿಕ್ಕೆ ಅಂತ ಹೇಳಿ ಒಂದು ದೊಡ್ಡದಾದಂತಹ ಪ್ಲೇಟನ್ನು ಇಟ್ಕೊಂಡ್ಬಿಟ್ಟು ಅದರ ಮೇಲೆ ನಾನು ಸರ್ಕಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಅನುಕೂಲಕ್ಕೆ ತಕ್ಕಂತೆ ನೀವೇನಾದರೂ ಒಂದು ರೌಂಡ್ ಆಗಿರುವಂತಹದ್ದನ್ನು ತಗೊಂಡ್ಬಿಟ್ಟು ನೀಟಾಗಿ ಹೀಗೆ ಸರ್ಕಲನ್ನು ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸರ್ಕಲ್ ಹಾಕಿದ ನಂತರ ನಮಗೆ ಇನ್ನೊಂದು ಚಿಕ್ಕದಾಗಿರುವಂತಹ ಪ್ಲೇಟ್ ಬೇಕಾಗುತ್ತೆ. ನೋಡಿ, ಈಗ ದೊಡ್ಡದಾಗಿರುವಂತಹ ಪ್ಲೇಟಿಂದ ನಾವು ಆಲ್ರೆಡಿ ಒಂದು ಸರ್ಕಲ್ ಹಾಕಾಗಿದೆ. ನಂತರ ಒಂದು ಚಿಕ್ಕದಾಗಿರುವಂತಹ ಪ್ಲೇಟನ್ನು ತೊಗೊಂಡ್ಬಿಟ್ಟು ಆ ಸರ್ಕಲಿನ ಅರ್ಧ ಭಾಗ ಒಳಗಡೆ ಹಾಗೆ ಅರ್ಧ ಭಾಗ ಹೊರಗಡೆ ಹಾಗೆ ಇರುವಂತೆ ನೋಡಿಕೊಂಡು ನೋಡಿ, ಈ ರೀತಿ ನೋಡಿ. ವಿಡಿಯೋ ನೋಡ್ತಾ ಇದ್ದರೆ ನಿಮಗೀಗ ಗೊತ್ತಾಗ್ತಿರ್ಬೋದು ಯಾವ ರೀತಿ ನಾವು ಹಾಕಬೇಕು ಸರ್ಕಲನ್ನು ಅಂತ ಹೇಳಿ. ನೋಡಿ, ಇದು ಹಾಫ್ ಸರ್ಕಲ್ ಹಾಕ್ತಾ ನೀವು ಪೂರ್ತಿ ನಾವೇನು ಸರ್ಕಲ್ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಪೂರ್ತಿ ಹಾಫ್ ಒಳಗಡೆ ಹಾಫ್ ಹೊರಗಡೆ ಬರುವಂತೆ ಹೊರಗಡೆ ಸರ್ಕಲನ್ನು ಹಾಫ್ ಸರ್ಕಲನ್ನು ಮಾತ್ರ ಈ ರೀತಿ ಹಾಕ್ಕೊಳ್ತಾ ಹೋಗಬೇಕು. ವಿಡಿಯೋದಲ್ಲಿ ನಾನು ತೊಗೊಂಡಿರುವಂತಹ ಪೆನ್ಸಿಲ್ ಅಷ್ಟು ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಬಟ್ ನನಗಿಲ್ಲಿ ಕಟ್ ಮಾಡಲಿಕ್ಕೆ ಗೊತ್ತಾಗಿದೆ. ಸೊ ಹಾಗಾಗಿ ಕಟ್ ಮಾಡ್ಕೊಂಡು ಬಂದಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ. ನೋಡಿ, ನಾನೀಗ ಆಲ್ರೆಡಿ ಅದನ್ನು ಸರ್ಕಲನ್ನು ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಸ್ಟಾರ್ ಟೈಪಲ್ಲಿ ನೋಡಿ, ಈ ರೀತಿ ಫ್ಲವರ್ ಅನ್ಬೋದು, ಸ್ಟಾರ್ ಅನ್ಬೋದು, ಆ ರೀತಿ ನಾನು ಕಟ್ ಮಾಡ್ಕೊಂಡು ಬಂದಿದ್ದೀನಿ. ನಂತರ ನೋಡಿ, ಈ ಉಲ್ಟಾ ಮಾಡಿಕೊಂಡು ಇದು ಎರಡು ಭಾಗ ಬಂದಿತ್ತಲ್ವ ನಮಗೆ ಬಟ್ಟೆ, ಈ ರೀತಿ ಅದನ್ನು ನಾವು ಹೀಗೆ ಉಲ್ಟಾ ಮಾಡಿಕೊಂಡು ನೋಡಿ, ಇಷ್ಟು ಮಾತ್ರ ಬಿಟ್ಬಿಟ್ಟು ಫುಲ್ ಉಳಿದಿರೋದು ಎಲ್ಲ ಕಡೆನೂ ನೀವು ನೀಟಾಗಿ ಹೊಲಿಗೆ ಹಾಕ್ಕೊಂಡು ಬರಬೇಕು. ನಾನೀಗ ಹೊಲಿಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಫುಲ್ ಹೊಲಿಗೆ ಹಾಕ್ಕೊಂಡಾಗಿದೆ. ಸ್ವಲ್ಪ ಮಾತ್ರ ಬಿಟ್ಟಿದ್ವಲ್ವ, ಒಂದು ಕೈ ಹೋಗುವಷ್ಟು, ಅದನ್ನು ನಾವು ನೋಡಿ ಈಗ ಉಲ್ಟಾ ಆಗಿರೋದನ್ನು ಸೀದಾ ಮಾಡಿಕೊಳ್ಳೋಣ. ಈ ರೀತಿ ಸೀದಾ ಮಾಡಿಕೊಂಡು ನಾವೇನು ಫ್ಲವರ್ ಥರ ಮಾಡ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಡಿಸೈನ್ ಹೀಗೆ ಬರುವಂತೆ ನೋಡಿ ಈ ರೀತಿ ಒಂದು ಕೈಯನ್ನು ಹೀಗೆ ಹಾಕಿಬಿಟ್ಟು ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡ ನಂತರ ನೀವು ನಿಮ್ಮನೇಲಿ ಏನಾದರೂ ಓಲ್ಡ್ ಬಟ್ಟೆಗಳು, ಸಣ್ಣ ಬಟ್ಟೆಗಳು, ತುಂಡು ಬಟ್ಟೆಗಳು ಜಾಸ್ತಿ ಇದ್ದರೆ ಅದನ್ನು ಕೂಡ ನೀವು ಹಾಕ್ಬೋದು. ಬಟ್ ನಾನಿಲ್ಲಿ ಇದು ಹೇಗಿದ್ದರೂ ಹಳೇದಾಯಿತು ಅಂತ ಹೇಳಿ ಕಿತ್ತೋಗಿದೆ, ಇದು ಹರಿದೋಗಿತ್ತು ಡಾಲು. ಸೊ ಹಾಗಾಗಿ ಬಿಸಾಕಬೇಕಾಗಿತ್ತು. ಆ ಬಿಸಾಕೋ ಬದಲು ಇದನ್ನು ಉಪಯೋಗಿಸೋಣ ಅಂದ್ಕೊಂಡು ನಾನು ಈ ಡಾಲ್ ಒಳಗಡೆ ಇರುವಂತಹ ಕಾಟನನ್ನು ತೆಗೆದುಬಿಟ್ಟು ನಾನು ನೋಡಿ ಈ ರೀತಿ ಡಾಲ್ ಒಳಗಡೆ ನಾವು ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಸಾಕು, ಅದರೊಳಗಡೆ ಇರುವಂತಹ ಎಲ್ಲ ಕಾಟನ್ನು ಹೊರಗಡೆ ಬರುತ್ತೆ. ನೋಡಿ, ಇದು ಸ್ಪಾಂಜ್ ಥರ ಇರುತ್ತಲ್ಲ ಅದನ್ನು ನಾನೀಗ ಈ ಪಿಲ್ಲು ಒಳಗಡೆ ಹಾಕ್ತಾ ಇದ್ದೀನಿ. ನೋಡಿ, ನಾವು ಇದ್ರ ಒಳಗಡೆ ಹಾಕಿದರೆ ಫ್ಲವರ್ ಥರ ನೀಟಾಗಿ ತುಂಬ ಅಟ್ರ್ಯಾಕ್ಟಿವ್ ಆಗಿ ಒಂದು ಫ್ಲವರ್ ಪಿಲ್ಲು ರೆಡಿ ಆಗುತ್ತೆ. ನೋಡಿ, ನೀವು ನೋಡ್ತಿರ್ಬೋದು ಆ ಡಾಲ್ ಒಳಗಡೆ ಇರುವಂತಹ ಸ್ಪಾಂಜ್ನಂಥದ್ದೆಲ್ಲದನ್ನು ಕೂಡ ನಾನೀಗ ತೆಗೆದಿದ್ದೀನಿ. ಇದೆಲ್ಲದನ್ನು ಕೂಡ ನೀಟಾಗಿ ನಾವು ಪ್ಲೇಸ್ ಮಾಡಿಬಿಟ್ಟು ಆ ಬಟ್ಟೆ ಒಳಗೆ ನಾವೇನು ಸ್ಟಿಚ್ ಮಾಡ್ಕೊಂಡು ಬಂದ್ವಲ್ಲ ಆ ಬಟ್ಟೆ ಒಳಗಡೆ ಇದನ್ನು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇದಿಷ್ಟು ಅಲ್ಲದೆ ಹಳೆ ಬಟ್ಟೆಗಳಿಂದ ಇನ್ನೇನೇನು ಬೇಕು, ನೀವು ಅಕಸ್ಮಾತ್ ನಿಮಗೇನಾದರೂ ಐಡಿಯಾ ಇದ್ದರೆ ಈ ರೀತಿ ಹೊಲಿದು ತೋರಿಸಿ ಅಥವಾ ಈ ರೀತಿ ಹೇಗೆ ಮಾಡೋದು ಅಂತ ನೀವೇನಾದರೂ ಕೇಳಿದರೆ ಅದನ್ನು ಕೂಡ ನಾವು ಟ್ರೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದಲ್ಲದೆ ನೀವು ಇನ್ಯಾವ್ಯಾವ ರೀತಿ ಈ ಹಳೆ ಬಟ್ಟೆಗಳಲ್ಲಿ ಮಾಡಿದ್ದೀರಾ, ಮನೆಗಳಲ್ಲಿ ಯಾವ್ಯಾವ ರೀತಿ ನೀವು ವಸ್ತುನ ರೆಡಿ ಮಾಡಿದ್ದೀರಾ ಅಂತ ಕೂಡ ನಮಗೆ ತಿಳಿಸ್ಬೋದು. ನಾವು ಕೂಡ ತಿಳ್ಕೊಂಡ ಹಾಗೆ ಆಗುತ್ತೆ. ಹಾಗೆಯೇ ಡಾಲ್ ಒಳಗಿರುವಂತಹ ಸ್ಪಾಂಜನ್ನು ತೆಗೆದ ಮೇಲೆ ಡೈರೆಕ್ಟಾಗಿ ಹಾಗೆ ಹಾಕಬೇಡಿ. ಅದನ್ನು ನೋಡಿ ಈ ರೀತಿ ಫುಲ್ ನೀಟಾಗಿ ಹೀಗೆ ತೆಗ್ದು
ನೀಟಾಗಿ ಈ ರೀತಿ ಮಾಡ್ಕೋಬೇಕು. ಯಾಕಂದರೆ ಒಮ್ಮೆಲೆ ಹಾಗೆ ಹಾಕಿಬಿಟ್ರೆ ಒಂದೇ ಕಡೆ ಅದು ಇರುತ್ತೆ, ಚೆನ್ನಾಗಾಗಲ್ಲ. ಸೊ ಹಾಗಾಗಿ ನೀವು ಫುಲ್ ಈ ಸ್ಪಾಂಜನ್ನು ನೀಟಾಗಿ ಈ ರೀತಿ ಮಾಡಿಕೊಂಡು ನಂತರ ಅದನ್ನು ಚಿಕ್ಕ ಚಿಕ್ಕದಾಗಿ ಹೀಗೆ ಎಳೆದು ನಂತರ ಅದನ್ನು ನೀವು ಇದರೊಳಗಡೆ ಹಾಕಬೇಕಾಗತ್ತೆ. ನೋಡಿ, ಈಗ ನಾನು ಇದಿಷ್ಟನ್ನು ಕೂಡ ಇದರೊಳಗಡೆ ಹಾಕ್ಕೊಂಡ್ಬಿಟ್ಟು ನಿಮಗೆ ಬಂದು ತೋರಿಸ್ತೀನಿ. ನೋಡಿ, ಪೂರ್ತಿಯಾಗಿ ನಾವು ಏನು ತೆಕ್ಕೊಂಡಿದ್ವಲ್ಲ ಸ್ಪಾಂಜು, ಅದೆಲ್ಲದನ್ನು ಕೂಡ ನೀಟಾಗಿ ಹೀಗೆ ನೋಡಿ, ಹೀಗೆ ಫುಲ್ ನೀಟಾಗಿ ನೀವು ದಪ್ಪನೆ ಮಾಡಿ. ಸ್ವಲ್ಪ ಕಮ್ಮಿ ಹಾಕಿದರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ, ಸ್ವಲ್ಪ ಜಾಸ್ತಿನೇ ಹಾಕಿಬಿಡಿ. ನಂತರ ನಾವೇನಿದು ಓಪನ್ ಮಾಡಿ ಇಟ್ಕೊಂಡಿದ್ವಲ್ಲ ಅಲ್ಲಿ ಹಾಕಲಿಕ್ಕೆ ಅಂತೇಳಿ, ಅದನ್ನು ಕೂಡ ನೋಡಿ ಈ ರೀತಿ ಮಡಚ್ಕೊಂಡ್ಬಿಟ್ಟು ಹೊಲಿಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ಫುಲ್ ನಾನು ಹೊಲಿಗೆ ಹಾಕ್ಕೊಂಡು ಬಂದಾಗಿದೆ. ನೋಡಿ, ಈ ರೀತಿ ನಮ್ಮದು ಫ್ಲವರ್ ಪಿಲ್ಲು ರೆಡಿಯಾಗಿದೆ. ಈಗ ಇದಕ್ಕೆ ಹೀಗೂ ಕೂಡ ನಾವು ಇಡಬಹುದು, ಬಟ್ ಇನ್ನೂ ಅಟ್ರ್ಯಾಕ್ಟಿವ್ ಆಗಿ ಕಾಣಲಿ ಅನ್ನೋದಕ್ಕೆ ನಾನಿಲ್ಲಿ ಡ್ರೆಸ್ಸಿನ ಕೆಲವೊಂದು ಸರಿ ಈ ಕುರ್ತಾಗಳಲ್ಲಿ ಈ ರೀತಿ ಬಟನ್ಗಳು ಹಳೆ ಇರುತ್ತಲ್ವ, ಹಳೆದಾದ ತಕ್ಷಣ ನಾವು ಕುರ್ತಾನ ಬಿಸಾಕ್ತೀವಲ್ವ, ಈ ಬಟನನ್ನು ನಾನು ಎತ್ತಿಟ್ಕೊಂಡಿದ್ದೆ. ಅದನ್ನು ನಾನಿಲ್ಲಿ ಮಿಡಲ್ನಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಪಿಲ್ಲುನ ಮಿಡಲ್ನಲ್ಲಿ ನಾನು ಈ ಬಟನನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಹಾಕ್ಕೊಂಡ್ರೆ ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ. ನೀವು ಇದನ್ನು ದಿವಾನ್ ಕಾಟ್ ಮೇಲೆ ಇಡ್ಬೋದು, ಅಥವಾ ಸೋಫಾ ಮೇಲೆ ಇಡ್ಬೋದು, ಅಥವಾ ಕಾರಲ್ಲಿ ಕೂಡ ನೀವು ಇದನ್ನು ಬ್ಯಾಕ್ ಸೈಡ್ ಇಟ್ಕೊಂಡು ಕೂರಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, ಈ ವಿಡಿಯೋದಲ್ಲಿ ಹಳೆ ಕುರ್ತಾನ ಕೂಡ ನಾವು ಯೂಸ್ ಮಾಡಿದ ಹಾಗೆ ಆಯಿತು, ಹಾಗೆಯೇ ಹಳೆ ಡಾಲನ್ನು ಕೂಡ ಯೂಸ್ ಮಾಡಿದ ಹಾಗೆ ಆಯಿತು. ಹಾಗೆಯೇ ಕುರ್ತಾಗಳಲ್ಲಿ ಯೂಸ್ ಮಾಡುವಂತಹ ಈ ರೀತಿ ಬಟನ್ಗಳನ್ನು ನಾವು ತಗೊಂಡ್ಬಿಟ್ಟು ಇದನ್ನು ಕೂಡ ಯೂಸ್ ಮಾಡಿದ್ದೀವಿ. ಹಾಗೆಯೇ ಇಲ್ಲಿ ಯೂಸ್ ಮಾಡಿರೋದು ಎಲ್ಲವೂ ಕೂಡ ಬೇಡ ಅಂತ ಬಿಸಾಕುವ ವಸ್ತುಗಳು. ನೋಡಿ, ಬೇಡ ಅಂತ ಬಿಸಾಕುವ ವಸ್ತುಗಳಿಂದ ಎಷ್ಟು ಚೆನ್ನಾಗಿರುವ ವಸ್ತು ರೆಡಿ ಮಾಡಿದ್ವಿ ಅಂತ ಹೇಳಿ. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ? ನೀವು ಕೂಡ ಇದನ್ನು ಟ್ರೈ ಮಾಡ್ತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಪೇಜಿನ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಯಾರು ನಮ್ಮ ಫೇಸ್ಬುಕ್ ಪೇಜನ್ನು ವಿಸಿಟ್ ಮಾಡಿಲ್ವೋ ಪ್ಲೀಸ್ ವಿಸಿಟ್ ಮಾಡಿ, ಅಲ್ಲೂ ಕೂಡ ನಮ್ಮ ವಿಡಿಯೋನ ಫಾಲೋ ಮಾಡಿ. ವಾವ್, ಎಷ್ಟು ಚೆನ್ನಾಗಾಗಿದೆ ಅಲ್ವಾ? ಬ್ಯೂಟಿಫುಲ್ ಆಗಿರುವಂತಹ ಪಿಲ್ಲು ರೆಡಿ ಆಯಿತು. ನೋಡಿ, ಸ್ಟಾರ್ ಅಂತಿರೋ ಹೂ ಅಂತಿರೋ ನಿಮಗೆ ಬಿಟ್ಟಿರೋದು. ನೀವು ಏನೇನಂತ ಇದಕ್ಕೆ ಕರಿತೀರ ಅಂತ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆಲ್ಲ ಇಷ್ಟ ಆಯಿತು ಅಲ್ವಾ? ಓಕೆ, ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.